ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ಡ್ರಿವನ್ಸ್ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟಂಥ ಈ ಮಹಾಕೃಪೆಗಾಗಿ ನನ್ನ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಡೈಲಿ ಡ್ರಿವನ್ಸ್ ಮೂಲಕ ದೇವರ ವಾಕ್ಯವನ್ನು ಕೇಳಿ ಬಿಡುಗಡೆ ಹೊಂದಿಕೊಳ್ಳುವ ನಿಮ್ಮೆಲ್ಲರಿಗೋಸ್ಕರ ನಾನು ಯೇಸು ಸ್ವಾಮಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಆತನು ಪ್ರತಿದಿನ ನಿಮ್ಮ ಜೀವಿತದಲ್ಲಿ ಬಿಡುಗಡೆನ ಅನುಗ್ರಹಿಸಿ ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತು ಕೂಡ ಸತ್ಯವೇದದಿಂದ ಒಂದು ದೇವರ ವಾಕ್ಯವನ್ನು ಓದಿ ನಿಮ್ಮ ಬಿಡುಗಡೆಗೋಸ್ಕರ ನಾನು ಪ್ರಾರ್ಥಿಸಲು ಆಸೆ ಪಡ್ತಿದ್ದೇನೆ. ಮತ್ತೇನು ಬರೆದ ಸುವಾರ್ತೆ ಪುಸ್ತಕ 9ನೇ ಅಧ್ಯಾಯ 35ನೇ ವಾಕ್ಯ, ಮ್ಯಾಥ್ಯೂ 9:35. ಅಲ್ಲಿ ದೇವರ ವಾಕ್ಯ ಈ ರೀತಿ ಬೆಳೆಪಡಿದೆ. ಯೇಸು ಸುವಾರ್ತಿನ ಸಾರಿ ಹೇಳುತ್ತಾ ಎಲ್ಲ ಥರದ ರೋಗಗಳನ್ನು, ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆಮೇನ್. ಪ್ರೀತಿಯ ದೇವ್ರ ಮಕ್ಕಳೇ, ಇಲ್ಲಿ ಯೇಸು ಸ್ವಾಮಿ ಬಗ್ಗೆ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಎಲ್ಲ ಹಳ್ಳಿಗಳಿಗೆ, ಗ್ರಾಮಗಳಿಗೆ ಹೋಗಿ ದೇವರ ರಾಜ್ಯದ ಸುವಾರ್ತಿನ ಸಾರಿದು ಮಾತ್ರ ಅಲ್ಲ, ಆ ಸುವಾರ್ತಿನ ಕೇಳಲು ಬಂದಿದಂಥ ಜನರಲ್ಲಿದ್ದಂಥ ಎಲ್ಲ ಥರದ ವ್ಯಾಧಿಗಳನ್ನು, ರೋಗಗಳನ್ನು, ಬೇನೆಗಳನ್ನು ದೇವರು ವಾಸಿ ಮಾಡಿದನು. ಕಾರಣ ಆತನು ಗುಣಪಡಿಸುವ ಆತನು ಗುಣಪಡಿಸಲು ಶಕ್ತಿಯುಳ್ಳ ದೇವರಾಗಿದ್ದಾರೆ. ಆದ್ದರಿಂದ ಇವತ್ತು ಕೂಡ ಪ್ರೀತಿಯ ದೇವ್ರ ಮಕ್ಕಳೇ, ಒಂದು ವೇಳೆ ಈ ವಾಕ್ಯವನ್ನು ಕೇಳುತ್ತಿರುವ ನೀವು ಯಾವುದೇ ಒಂದು ವ್ಯಾಧಿಯಲ್ಲಿ, ರೋಗದಲ್ಲಿ, ಬೆಳವಿನದಲ್ಲಿ ತುಂಬ ಕಷ್ಟಪಡ್ತಿರ್ಬೋದು. ಎಷ್ಟು ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ, ಡಾಕ್ಟರ್ ಹತ್ರ ಹೋದರೂ ಕೂಡ, ಮೆಡಿಷನ್ ತೊಗೊಂಡ್ರು ಕೂಡ ಈ ವ್ಯಾಧಿ, ಈ ರೋಗ, ಈ ನೋವು, ಈ ಬೆಳವಿನ ನನ್ನ ಬಿಟ್ಟು ಹೋಗ್ತಿಲ್ಲ, ಇದಕ್ಕೇನು ಒಂದು ಬಿಡುಗಡೆ ಇಲ್ವಾ, ಈ ವ್ಯಾಧಿಗೆ ಒಂದು ಅಂತ್ಯನೇ ಇಲ್ವಾ ಎಂಬುದಾಗಿ ಯೋಚನೆ ಮಾಡ್ತಿದ್ದೀರಾ? ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಯೇಸು ಸ್ವಾಮಿಗೆ ಮಾತ್ರ ಈ ಲೋಕದಲ್ಲಿ ಎಲ್ಲ ವ್ಯಾಧಿಗಳನ್ನು, ರೋಗಗಳನ್ನು ಗುಣಪಡಿಸುವ ಅಧಿಕಾರ ಉಂಟು. ಆತನಿಗೆ ಆ ಅಭಿಷೇಕ ಉಂಟು, ಆತನಿಗೆ ಆ ಅಧಿಕಾರ ಉಂಟು ಮಕ್ಕಳೇ. ಆದ್ದರಿಂದ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಆತನ ವಾಕ್ಯವನ್ನು ಕೇಳಿ ಸುವಾರ್ತೆ ಪ್ರತಿದಿನ ಡೈಲಿ ದಿವಸ ವಾಕ್ಯದ ಈ ಡೈಲಿ ಸೇವೆ ಮೂಲಕ ದೇವರ ವಾಕ್ಯ ಕೇಳ್ತಾ ಇದ್ದೀರಾ, ನಂಬ್ತಾ ಇದ್ದೀರಾ? ನೀವು ವಾಕ್ಯವನ್ನು ಕೇಳ್ತಿರುವಾಗಲೇ, ನಂಬುವಾಗಲೇ ದೇವರ ಗುಣಪಡ ಶಕ್ತಿ ನಿಮ್ಮ ಮೇಲೆ ಇಳಿದು ಬರ್ತದೆ. ಇವತ್ತು ಕೂಡ ಒಂದು ವೇಳೆ ಯಾವುದೋ ವ್ಯಾಧಿಯಲ್ಲಿ, ರೋಗದಲ್ಲಿ, ಬೆಳವಿನದಲ್ಲಿ ನೋವನ್ನು ಅನುಭವಿಸ್ತಿದ್ದೀರಾ? ಕಣ್ಗಳು ಮುಚ್ಕೊಂಡು, ಎಸಪ್ಪ ನನ್ನ ವ್ಯಾಧಿಯನ್ನು, ನನ್ನ ರೋಗಗಳನ್ನು, ನನ್ನ ಬೆಳವಿನಗಳನ್ನು, ನನ್ನ ನೋವುಗಳನ್ನು ಗುಣಪಡಿಸು ಸ್ವಾಮಿ, ನಾನು ನಂಬುತ್ತೇನೆ, ನಿಮ್ಮ ಗುಣಪಡಿಸುವ ಶಕ್ತಿಯನ್ನು ನಂಬುತ್ತೇನೆ ಎಂದು ಪ್ರಾರ್ಥಿಸ್ತಿರುವಾಗಲೇ ದೇವರ ಶಕ್ತಿ ನಿಮ್ಮ ಮೇಲೆ ಇಳಿದು ಬಂದು ಈಗಲೇ ನೀವು ಸೌಖ್ಯವಾಗ್ತೀರಾ. ನಂಬಿಕೆದ ಪ್ರಾರ್ಥನೆ ಮಾಡಿರುವ ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೇ, ಗುಣಪಡಿಸುವ ದೇವರೇ, ಸೌಖ್ಯ ಕೊಡುವ ದೇವರೇ, ಆರೋಗ್ಯದಾಗ್ತದೆ. ಇದು ಈ ಡೈಲಿ ದಿವಸ ಸೇವೆ ಮೂಲಕ ಯಾರೆಲ್ಲ ಬಿಡುಗಡೆಗೋಸ್ಕರ, ಸೌಖ್ಯಗೋಸ್ಕರ, ಅದ್ಭುತಗೋಸ್ಕರ ಪ್ರಾರ್ಥಿಸ್ತಾರೋ ಅಷ್ಟು ಜನರ ಮೇಲೆ ದೇವರ ಗುಣಪಡಿಸುವ ಶಕ್ತಿ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಈಗ ಇಳಿತಿರೋದಕ್ಕೆ ಸ್ತೋತ್ರಪ್ಪ. ಕರ್ತನೇ, ತಲೆಯಿಂದ ಕಾಲುವರೆಗಿರುವಂಥ ಎಲ್ಲ ವ್ಯಾಧಿಗಳು ಅಪ್ಪ, ಎಲ್ಲ ರೋಗಗಳು, ಎಲ್ಲ ಬೆಳವಿನಗಳು, ಎಲ್ಲ ನೋವುಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಈಗಲೇ ಸೌಖ್ಯವಾಗಲಿ ಕರ್ತನೇ. ಆ ರೀತಿ ಮಾಡಿಬಿಟ್ಟಿದ್ದಕ್ಕೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.